ಉಗ್ರರ ಅಟ್ಟಹಾಸದಿಂದ ನರಳುತ್ತಾ ಇದೆ ಕಾಶ್ಮೀರ. ಕಣಿವೆ ನಾಡಿನ ಜನರ ಅನ್ನಕ್ಕೆ ಬಿದ್ದೆ ಕಲ್ಲು. ಅರ್ಧಕರ್ಧ ಪ್ರವಾಸಿ ತಾಣಗಳು ಸಂಪೂರ್ಣ ಬಂದ್. ಅರ್ಧಕರ್ಧ ಪ್ರವಾಸಿ ತಾಣಗಳು ಬಂದಾಗಿದೆ. ವ್ಯಾಪಾರ ವಹಿವಾಟು ಮೇಲೆ ಭಾರಿ ಪರಿಣಾಮ ಬಿದ್ದಿದ್ದು ಅರ್ಧಕ್ಕರ್ಧ ಪ್ರವಾಸಿ ತಾಣಗಳು ಬಂದಾಗಿದೆ. ದಾಳಿ ನಡೆದ ಪಹಲ್ಗಾಮ್ನಲ್ಲಿ ಈಗ ಹೇಗಿದೆ ಹಾಗಾದ್ರೆ ಪರಿಸ್ಥಿತಿ? ರಾಜ್ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ನಲ್ಲಿ ಎಲ್ಲವೂ ಅನಾವರಣವಾಗಿದೆ. ರಾಜ್ ನ್ಯೂಸ್ ನ ಗ್ರೌಂಡ್ ರಿಪೋರ್ಟ್, ರಾಜ್ ನ್ಯೂಸ್ ನ ಎಕ್ಸ್ಕ್ಲೂಸಿವ್, ಸೂಪರ್ ಎಕ್ಸ್ಕ್ಲೂಸಿವ್. ಅರ್ಧಕ್ಕರ್ಧ ಪ್ರವಾಸಿ ತಾಣಗಳು ಬಂದಾಗಿದೆ. ತುತ್ತು ಅನ್ನಕ್ಕೂ ಪರದಾಡೋ ಪರಿಸ್ಥಿತಿ ಈಗ ಪಹಲ್ಗಾಮ್ ಸುತ್ತಮುತ್ತ ಕಣಿವೆ ಪ್ರದೇಶದಲ್ಲಿ ಕಂಡು ಬರ್ತಾ ಇದೆ. ವ್ಯಾಪಾರ ಇಲ್ಲ, ವಹಿವಾಟಿಲ್ಲ. ನೋಡಿ, ಅವರಿಗೆ ಪ್ರವಾಸಿಗರಿಂದಲೇ ಹೊಟ್ಟೆ ತುಂಬ್ತಾ ಇದ್ದಿದ್ದು, ಬಟ್ ಈಗ ಎಲ್ಲದಕ್ಕೂ ಕೂಡ ಕಲ್ಲು ಬಿದ್ದಿದೆ ಅಂತಾನೆ ಹೇಳ್ಬೋದು. ರಾಜ್ ನ್ಯೂಸ್ ನ ಗ್ರೌಂಡ್ ರಿಪೋರ್ಟ್ ಎಲ್ಲವೂ ಅನಾವರಣವನ್ನ ಮಾಡ್ತಾ ಇದೆ. ನಮ್ಮ ರಾಜ್ ನ್ಯೂಸ್ ಕೂಡ ಕಾಶ್ಮೀರದಲ್ಲಿದ್ದು ಪ್ರತಿಯೊಂದನ್ನು ಕೂಡ ನಿಮ್ಮ ಮುಂದಿಡ್ತಾ ಇದೆ. ಪಹಲ್ಗಾಮ್, ಪುಲ್ವಾಮಾ ಹೇಗಿದೆ? ಈಗ ಪುಲ್ವಾಮಾ ಅಟ್ಯಾಕ್ ನಿಮ್ಮೆಲ್ಲರಿಗೂ ಕೂಡ ನೆನಪಿರುತ್ತೆ. ಬ್ಲ್ಯಾಕ್ ಡೇ ಅದು. ನಮಗೆ ಪಹಲ್ಗಾಮ್ ಅಲ್ಲಿ ಆಗಿದ್ದು ಕೂಡ ಒಂದು ರೀತಿ ಬ್ಲ್ಯಾಕ್ ಡೇ ಅಂತಾನೆ ಹೇಳ್ಬೋದು. ಏನೋ ಅರಿಯದ ಪ್ರವಾಸಿಗರು ಉಗ್ರರ ಗುಂಡೇಟಿಗೆ ಬಲಿಯಾಗಿದ್ದು. ಪುಲ್ವಾಮಾದಲ್ಲಿ ಯಾವತ್ತೂ ಕೂಡ ಸೇನಾ ಕ್ಯಾಂಟರ್ ಮೇಲೆ ಬಾಂಬ್ ದಾಳಿಯಾಗಿ ಛಿದ್ರವಾಗಿ ಹೋದ್ರು ಸೈನಿಕರು. ಎಲ್ಲ ಅಟ್ಯಾಕ್ಗಳು, ಅದರಿಂದ ಆದ ಬ್ರೇಕ್, ಅಂದ್ರೆ ಪ್ರವಾಸಿಗರಿಗೆ ಹಾಕಿದಂತಹ ಬ್ರೇಕ್, ಇವೆಲ್ಲವೂ ಕೂಡ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಹೇಳಿ ತೋರ್ಪಡಿಸುತ್ತೆ. ನೀವು ನೋಡ್ಬೋದು ದೃಶ್ಯದಲ್ಲಿ. ಕಂಪ್ಲೀಟ್ ಒಂದು ರೀತಿ ಜನವೋ ಜನ ಇರ್ತಾ ಇದ್ರು. ಪ್ರವಾಸಿಗರು ಎಲ್ಲಂದ್ರೆ ಅಲ್ಲಿ ಪ್ರವಾಸಿಗರು ಕೇವಲ ನಮ್ಮ ರಾಜ್ಯ ಅಂತಲ್ಲ, ಅಕ್ಕಪಕ್ಕದ ರಾಜ್ಯ, ಇಡೀ ಭಾರತದಿಂದ ಹೋಗ್ತಿದ್ರು, ವಿದೇಶಗಳಿಂದ ಬರ್ತಾ ಇದ್ರು. ಕೆಲವರಿಗೆ ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋಕ್ಕಾಗಲ್ಲ, ಸೊ ಹಾಗಾಗಿ ನಾವು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳಿ ಕಾಶ್ಮೀರಾಗ ಹೋಗ್ತೀವಿ ಅಂತ ಹೇಳಿದ್ರು, ಹೋಗ್ತಾ ಇದ್ರು ಕೂಡ. ಬಟ್ ಈಗ ಪರಿಸ್ಥಿತಿ ನೀವೇ ನೋಡ್ತಾ ಇದ್ದೀರಾ. ರಸ್ತೆಗಳ ಮೇಲೆ ವೆಹಿಕಲ್ಸ್ ಕಡಿಮೆ, ದೊಡ್ಡ ದೊಡ್ಡ ಲಾರಿಗಳೆಲ್ಲ ಬಿಟ್ಟರೆ ವೆಹಿಕಲ್ಸ್ಗಳೇ ಕಮ್ಮಿ ಆಗಿದೆ. ಟೂರಿಸ್ಟ್ ವೆಹಿಕಲ್ಸ್ ಅಲ್ಲಿ ಬಂದವ್ರಿಗೂ ಕೂಡ ಈ ಟ್ರಾನ್ಸ್ಪೋರ್ಟ್ ಆಗಿರಬಹುದು, ಅವ್ರ ಹೊಟ್ಟೆ ಮೇಲೂ ಕೂಡ ಈಗ ತಣ್ಣೀರು ಬಟ್ಟೆ, ಕುದುರೆ ವ್ಯಾಪಾರಿ ಅಂದರೆ ಕುದುರೆ ಮೇಲೆ ಕರ್ಕೊಂಡು ಹೋಗ್ತಾರಲ್ಲ ಕಣಿವೆಗಳಲ್ಲಿ, ಕೆಲವೊಬ್ರು ಆರಾಮಾಗಿ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತೀವಿ ಅಂತಾರೆ. ಯಾಕಂದರೆ ಪಹಲ್ಗಾಮ್ ಬಿಟ್ಟು ಬೈಸರನ್ಗೂ ಕೂಡ 4-5 ಕಿಲೋಮೀಟ್ರು, ಅಲ್ಲಿಂದ ಬೇರೆ ಬೇರೆ ಕಣಿವೆಗಳು, ದಾಲ್ ಲೇಕ್ ಆಗಿರಬಹುದು. ಸೊ ಈ ಎಲ್ಲ ಪ್ಲೇಸ್ಗಳಿಗೂ ಕೂಡ ಸಿಕ್ಕಾಪಟ್ಟೆ ಪ್ರವಾಸಿಗರು. ಕಳೆದ ಬಾರಿ 2 ಕೋಟಿ ಹತ್ತತ್ರ ಪ್ರವಾಸಿಗರು ಹೋಗಿದ್ದಾರೆ ಅನ್ನೋದು ಕೂಡ ಇದೆ ಲೆಕ್ಕಾಚಾರ. ಸೊ ಹಾಗಾಗಿ ಈ ಬಾರಿ ಕೂಡ ಹೆಚ್ಚಾಗೆ ಹೋಗ್ತಾ ಇದ್ರು ಅನ್ಸುತ್ತೆ, ಸೀಸನ್ ಆಗಿದ್ರಿಂದಾಗಿ. ಬಟ್ ಈಗ ಅಲ್ಲಾಗಿರೋ ಘಟನೆ ಎಲ್ರಿಗೂ ಭಯ ಬೀಳಿಸಿದೆ. ಯಾರು ಕೂಡ ಪ್ರಾಣ ಕಳ್ಕೋಬೇಕು ಅಂತ ಆಸೆ ಪಡಲ್ಲ. ನಾವು ನೋಡ್ಬೇಕು, ಹೌದು, ಬಟ್ ನೋಡಬೇಕು ಅಂತಾಗಿ ನಮ್ಮ ಜೀವನೇ ಹೋಗುತ್ತೆ ಅಂತಂದರೆ ಯಾರೂ ಅದನ್ನು ಇಷ್ಟಪಡಲ್ಲ. ನೀವು ನೋಡ್ಬೋದು ರೋಡೆಲ್ಲ ಎಷ್ಟು ಖಾಲಿ ಆಗ್ತಿದೆ, ಅಂಗಡಿಗಳೆಲ್ಲ ಬಂದಾಗಿದೆ. ಇಂಥ ಪರಿಸ್ಥಿತಿ ಪುಲ್ವಾಮಾದಲ್ಲಿ ಸದ್ಯ ಇರೋದು. ಹಾಗೆ ಪಹಲ್ಗಾಮ್ನಲ್ಲೂ